ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಅಂತಲೇ ಹೇಳ್ಬೋದು, ಅತ್ಯಂತ ಒಬ್ಬರು ಯಶಸ್ವಿ ಮಹಿಳಾ ನಿರ್ಮಾಪಕಿ ಯಾರಾದರೂ ಇತ್ತು ಅಂತಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾತ್ರ. ಏಕೆಂತಂದರೆ 80ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಬಹುಪಾಲು ಅವರಿಗೆ ಎಲ್ಲ ಕೂಡ ಸಕ್ಸಸ್ ಆಗಿದೆ. ಆದರೆ ಈ ನಿರ್ಮಾಪಕಿಗೆ ಒಂದಷ್ಟು ಜನ ಗಾಂಧಿನಗರದಲ್ಲಿ, ಒಂದಷ್ಟು ಜನ ಹುಬ್ಬಳ್ಳಿಯಲ್ಲಿ ತುಂಬ ಬೆದರಿಕೆ ಒಡ್ಡಿದ್ರು. ಇವ್ರನ್ನ ಹೆಂಗಾದ್ರೂ ಮಾಡಿ ಮುಂದೆ ಬರೋದಕ್ಕೆ ಬಿಡಬಾರ್ದು, ಇವ್ರನ್ನ ತುಳಿಬೇಕು, ಆಗ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಒಂದಷ್ಟು ಬೆದರಿಕೆಗಳನ್ನ ಕೂಡ ಹಾಕಿದ್ರು. ಆ ಕತೆ ಏನು ಮತ್ತು ಪೂರ್ಣಿಮಾ ಎಂಟರ್ಪ್ರೈಸಸ್ ಹೆಂಗೆ ಹುಟ್ಕೋತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಿದ್ದೀನಿ. ಮುಂಚೆ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಅಣ್ಣವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ರು ಅಂತಂದರೆ ಅಣ್ಣವ್ರದ್ದು ಸ್ಯಾಲ್ರಿ ತೊಗೊಳೋದವರು ಅಥವಾ ಅವರ ಸಂಭಾವನೆ ಯಾರು ಅಡ್ವಾನ್ಸ್ ಕೊಟ್ಟಿದ್ರೆ ಅದನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳೋದು, ಈ ಥರ ಕೆಲಸಗಳೆಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡ್ತಿದ್ರು. ಒಂದು ಸರಿ ಏನಾಗುತ್ತೆ ಅಂತಂದರೆ, ಒಬ್ಬರು ನಿರ್ಮಾಪಕರು, ಕನ್ನಡದ ಖ್ಯಾತ ನಿರ್ಮಾಪಕರು, ವಯಸ್ಸಲ್ಲಿ ತುಂಬ ದೊಡ್ಡವರು, ಅವ್ರು ಬಂದು ಅಣ್ಣವ್ರದ್ದು ಕಾಲ್ ಶೀಟ್ ಕೇಳ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಿರಿಯ ನಿರ್ಮಾಪಕರಲ್ವಾ, ಸರಿ ಕಾಲ್ ಶೀಟ್ ಕೊಡೋಣ ಅಂತ ಕಾಲ್ ಶೀಟ್ ಕೊಡ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಬರೀ 3,000 ರೂಪಾಯಿನ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಮೊದಲು ಕೊಡ್ತಾರೆ ಅಡ್ವಾನ್ಸ್ ಅಂತ ಅಂದ್ಬಿಟ್ಟು. ಸಿನಿಮಾ ನಡೀತಾ ಇರಲಿ, ಚಿತ್ರೀಕರಣ ಮುಗಿಲಿ, ಆಮೇಲೆ ನಾನು ನಿಮಗೆ ಮಿಕ್ಕಿದ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸರಿ ಆಯಿತು ಅಂತ ಇಸ್ಕೋತಾರೆ. ಆದರೆ ಆ ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದರೆ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಹತ್ರ ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ನ ಮಾಡಿಸ್ಕೋತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಆಗಲಿ ಸ್ವಲ್ಪ ಕೋಪ ಬಂದಿರುತ್ತೆ. ಕೊಡ್ತಿರೋದೇ ಬರೀ 3,000 ರೂಪಾಯಿ, ಅದರಲ್ಲಿ ನಾವು ಕಾಲ್ ಶೀಟ್ ಕೊಟ್ಟಿದ್ದೀವಿ, ಅದರ ಬಾಂಡ್ ಪೇಪರ್ ಮೇಲೆ ಸೈನ್ ಬೇರೆ ಮಾಡಿಸ್ಕೊತಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ ಇವರಿಗೆ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತ ಎಲ್ಲ ಮಾಡಿ ಚಿತ್ರೀಕರಣ ನಡೀತಿರುತ್ತೆ. ಚಿತ್ರೀಕರಣ ನಡಿಬೇಕಾದ್ರೆ ಮತ್ತೆ ಮಧ್ಯದಲ್ಲಿ ಒಂದು 3,000, ಒಂದು 4,000 ಈ ಥರ ಒಂದು 2 ಕಂತು ಕೊಟ್ಟಿರ್ತಾರೆ. ಅದರ ಚಿತ್ರೀಕರಣ ಮುಗಿದಿದ ತಕ್ಷಣ ಆ ನಿರ್ಮಾಪಕರು ಅಣ್ಣವ್ರಿಗೆ ಕೊಡಬೇಕಾಗಿರೋ ಸ್ಯಾಲ್ರಿ ಎಲ್ಲ ಮುಗಿದಿದೆ, ಇನ್ಯಾವುದೂ ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅವರೊಂದು ಲೆಂಚರ್ ಮೇಂಟೈನ್ ಮಾಡ್ತಿರ್ತಾರೆ, ಬುಕ್ಕು, ಅದನ್ನು ತೊಗೊಂಬಂದು ತೋರಿಸ್ತಾರೆ. ನೋಡಿ, ನಾನೆಲ್ಲ ಕೂಡ ಬರೆದಿಟ್ಟಿದ್ದೀನಿ, ನಾನು ಮಹಿಳೆ ಅಂತ ಅಂದ್ಬಿಟ್ಟು ನೀವು ಯಾಮರ್ಸಕ್ಕೆ ಹೋಗಬೇಡಿ ನನ್ನ ಅಂತ ಅಂದ್ಬಿಟ್ಟು. ಆಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ನಿರ್ಮಾಪಕರು ಉಳಿದಿದ್ದ ಹಣನ ಸರಿ ತಪ್ಪಾಯಿತು ತಗೊಳ್ಳಿ ಅಂತ ಕೊಡ್ತಾರೆ. ಆಗ ಆ ನಿರ್ಮಾಪಕರು ಹೇಳ್ತಾರೆ ಏನಂತಂದರೆ, ನಾವು ಅಣ್ಣವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆಲ್ಲ ಲಾಸ್ ಆಗಿದೆ, ನಮಗೆ ನಾವು ಸಂಭಾವನೆ ಕೊಡ್ತಿರೋದು ಜಾಸ್ತಿ ಅಂತ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾರಂತೆ, ಇಲ್ಲ, ಈ ಥರ ನೀವು ಹೇಳಿದಾರಲ್ಲ, ನಿಮಗೆ ತಿರುಗೇಟು ಕೊಡ್ತೀನಿ, ಇನ್ನು ಮುಂದೆ ನಿಮಗೆ ಲಾಸ್ ಆಗುತ್ತೆ ಪ್ರೊಡ್ಯೂಸರ್ಸು ಅಂತಂದರೆ ಯಾರು ಕೂಡ ನಮ್ಮ ಮನೆ ಹತ್ರ ಬರಬೇಡಿ, ನಾವೇ ನಿರ್ಮಾಣ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಏಕೆಂತಂದ್ರೆ ಅಣ್ಣವ್ರ ಸಿನಿಮಾ ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ರು ಕೂಡ ತುಂಬ ಜನ ಕಾಲ್ ಶೀಟಿಗೋಸ್ಕರ ಅಣ್ಣವ್ರ ಮನೆ ಮುಂದೆ ಒಂದು ಕ್ಯೂ ನಿಂತ್ಕೋತಿದ್ರಂತೆ. ಸಿನಿಮಾ ಲಾಸ್ ಆದಮೇಲೆ ಕಾಲ್ ಶೀಟ್ ಎಂತಕ್ಕೆ ಬೇಕಿತ್ತು ಅಣ್ಣವ್ರದವರಿಗೆ? ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೊದಲ ಹೆಜ್ಜೆ ತ್ರಿಮೂರ್ತಿ ಅಂತಲೇ ಹೇಳ್ಬೋದು. ಇದನ್ನ ಅಣ್ಣವರ ತಂಗಿ ನಾಗಮ್ಮ ಏನಿದ್ದಾರೆ ಅವರ ಆಶೀರ್ವಾದದ ಮೂಲಕ, ಅವರ ಒಂದು ಹೆಸರಿನಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಪೂರ್ಣಿಮಾ ಎಂಟರ್ಪ್ರೈಸಸ್ ಇಲ್ಲಿ ಉಟ್ಕೊಳ್ಳುತ್ತೆ. ಅದಾದ್ಮೇಲೆ ಸಿನಿಮಾ ಚಿತ್ರೀಕರಣ ಕಂಪ್ಲೀಟ್ ಆಗುತ್ತೆ. ಆದರೆ ಸಿನಿಮಾನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ. ಯಾವ ತರ ಅಂತಂದ್ರೆ, ಕರೆಕ್ಟ್ ಆದ ಒಂದು ಥಿಯೇಟರ್ ಸೆಟಪ್ ಮಾಡಬೇಕು, ಸಿನಿಮಾನ ಪ್ರತಿ ಕೇಂದ್ರದಲ್ಲಿ ರಿಲೀಸ್ ಮಾಡಬೇಕು, ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಬೇರೆಯವ್ರಿಗೆ ಸಹಾಯ ತಗೊಂಡು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ತುಂಬಾ ಜನ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಏನಾಗಿತ್ತು ಅಂತಂದ್ರೆ, ಅಣ್ಣವ್ರ ಕಾಲ್ ಶೀಟು ಬೇರೆ ಯಾರಿಗೂ ಕೊಡೋದಿಲ್ಲ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದಾಗ ತುಂಬಾ ಜನ ಸುಳ್ಳು ಸುದ್ದಿ ಹಬ್ಸಿರ್ತಾರೆ. ಅಣ್ಣವ್ರನ್ನ ಸಿನಿಮಾದಲ್ಲಿ ಹಾಕೊಂಡ್ರೆ ನನಗೆ ಇಂಥ ಹೀರೋಯಿನೇ ಬೇಕು, ಇಂಥ ಸಹಕಲಾವಿದರೆ ಬೇಕು ಅಂತ ಅಂದ್ಬಿಟ್ಟು ಅಣ್ಣವ್ರು ಪ್ರತಿ ವಿಷಯದಲ್ಲೂ ಮೂಗು ತೋರಿಸ್ತಾರೆ. ಅಣ್ಣವ್ರನ್ನ ಯಾರು ಕೂಡ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ದುಡ್ಡು ಮೊತ್ತ ಲಪ್ಸಿರ್ತಾರೆ. ಆದ್ರೆ ತ್ರಿಮೂರ್ತಿ ಸಿನಿಮಾ ಚಿತ್ರೀಕರಣ ಮುಗಿಯುತ್ತೆ, ಸಿನಿಮಾ ಹಂಚಿಕೆ ಕೂಡ ಆಗುತ್ತೆ. ಆದ್ರೆ ಗದಗದಲ್ಲಿ ಗದಗ ರಾಜು ಅಂತ ಒಬ್ರು ಇರ್ತಾರೆ, ಅವರು ಹುಬ್ಬಳ್ಳಿ ಏರಿಯಾ ಮತ್ತು ಗದಗ ಏರಿಯಾನ ಡಿಸ್ಟ್ರಿಬ್ಯೂಷನ್ ಆಗಿ ತಗೊಂಡಿರ್ತಾರೆ ಸಿನಿಮಾನ. ಈ ಸಿನಿಮಾನ ಬರೀ 70,000ಕ್ಕೆ ಅವರು ತಗೊಂಡಿರ್ತಾರೆ ಆಗಿನ ಕಾಲದಲ್ಲಿ, ತ್ರಿಮೂರ್ತಿ ರಿಲೀಸ್ ಟೈಮಲ್ಲಿ. ಆದ್ರೆ ಈ ಸಿನಿಮಾ ಹುಬ್ಬಳ್ಳಿಯಲ್ಲಿ 3.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂಭಾವನೆ ಕೇಳೋದಿಕ್ಕೆ ಹೋದಾಗ, ಅಂದ್ರೆ ತಮಗೆ ಪಾಲಿಗೆ ಬರಬೇಕಾದ್ನ ಕೇಳೋದಿಕ್ಕೆ ಹೋದಾಗ, ಗದಗ ರಾಜು ಅವರು ಹೇಳ್ತಾರೆ, ಇಲ್ಲ, ಈ ಸಿನಿಮಾ ಹಿಟ್ಟಾಗಿದೆ, ಆದ್ರೆ ನಮ್ಮ ಭಾಗದಲ್ಲಿ ಈ ಸಿನಿಮಾನ ಜನ ಜಾಸ್ತಿ ವೀಕ್ಷಣೆ ಮಾಡಿಲ್ಲ, ಹಾಗಾಗಿ ನಾವು ನಿಮ್ಗೆ ಜಾಸ್ತಿ ದುಡ್ಡನ್ನ ಕೊಡೋದಿಕ್ಕಾಗಲ್ಲ, 70,000 ಅಷ್ಟೇ ಕೊಡೋಕ್ಕಾಗತ್ತೆ ಅಂತ ಹೇಳಿ ಕಳಿಸ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನನ್ಗೇನೋ ಮೋಸ ಮಾಡ್ತಿದ್ದಾರೆ ಅನ್ನಿಸ್ತಿದೆ ನನಗೆ, ಅದಕ್ಕೋಸ್ಕರ ನಾನು ಇವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಅವಾಗ್ಲೇನೆ ತನ್ನ ಆಪ್ತರನ್ನ ಕರ್ಸ್ಕೊತಾರೆ. ಕರ್ಸಿ ನಾವು ಹುಬ್ಬಳ್ಳಿಲಿ ಒಂದು ಆಫೀಸ್ನ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಹುಬ್ಬಳ್ಳಿಲಿ ಒಂದು ಚಂದ್ರಿಕಾ ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಒಂದು ಆಫೀಸ್ನ ಓಪನ್ ಮಾಡ್ತಾರೆ. ಚಂದ್ರಿಕಾ ಎಂಟರ್ಪ್ರೈಸಸ್ ಕೂಡ ಅಣ್ಣವ್ರದೇ ಆಗಿರುತ್ತೆ, ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ 2ನೇ ಹೆಜ್ಜೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಗಿರುತ್ತೆ. ಆಗ ಹುಬ್ಬಳ್ಳಿ ಏರಿಯಾದಲ್ಲಿ ಇದ್ದಂಥ ನಿರ್ಮಾಪಕರು ಮತ್ತು ಕೆಲವೊಂದಷ್ಟು ಹಿರಿಯ ನಿರ್ದೇಶಕರು ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಎದುರಿಸುವ ಪ್ರಯತ್ನ ಕೂಡ ಮಾಡ್ತಾರೆ. ನೀವು ಈ ತರ ಎಲ್ಲ ಮಾಡ್ತಿದ್ರೆ ನಾವು ಮುಂದೆ ನಿಮ್ಗೆ ಸಿನಿಮಾದಲ್ಲಿ ಅವಕಾಶಗಳನ್ನ ಕೊಡೋದಕ್ಕೆ ಬಿಡೋದಿಲ್ಲ, ಇನ್ನು ಬೇರೆ ಥರ ಎಲ್ಲ ಮಾಡ್ತೀವಿ ಅಂತ. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಒಂದು ಗಟ್ಟಿ ಮಹಿಳೆ ಥರ ನಿಂತು ಮುಂದಿನ ಸಿನಿಮಾ ಗಿರಿಕನ್ಯೆ ಅಂತ ಒಂದು ಸಿನಿಮಾ ಬರುತ್ತೆ.
ಆ ಸಿನಿಮಾನ ಕಂಪ್ಲೀಟು ಚಿತ್ರೀಕರಣ ಜವಾಬ್ದಾರಿನೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಹಿಸ್ಕೋತಾರೆ. ಹಾಗೂ ಸಿನಿಮಾದ ಹಂಚಿಕೆ ಕೂಡ ಅವರೇ ವಹಿಸ್ಕೊತಾರೆ. ಸಿನಿಮಾ ಚಿತ್ರೀಕರಣ ಆಗಿ ಸಿನಿಮಾನ ಹಂಚಿಕೆ ಕರೆಕ್ಟಾಗಿ ಎಲ್ಲ ಕಡೆ ಮಾಡ್ತಾರೆ. ಆ ಸಿನಿಮಾ ಹುಬ್ಳಿ ಏರಿಯಾದಲ್ಲೇ 5ರಿಂದ 5.5 ಲಕ್ಷ ರೂಪಾಯಿ ಅಷ್ಟು ಕಲೆಕ್ಷನ್ ಮಾಡಿಕೊಡುತ್ತೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ನಿಜವಾದ ಅಣ್ಣವರ ಕೆಪಾಸಿಟಿ ಏನು, ಅವರಿಗಿರುವ ಗಳಿಕೆ ಎಂಥದ್ದು ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಅಣ್ಣವರ ಕಾಲ್ ಶೀಟು ಯಾರಿಗೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಪದ್ಮಶ್ರೀ ಪಿಕ್ಚರ್ಸ್ ಏನಿದೆ ಆ ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಉತ್ತರ ಕನ್ನಡ ಭಾಗದಲ್ಲಿ ಶಕ್ತಿಯಾಗಿ ನಿಲ್ಲೋದಕ್ಕೆ ಅವರು ಕೂಡ ಪ್ರಮುಖ ಕಾರಣ. ಅಲ್ಲಿಂದ ಮುಂದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಆಗಿರ್ಬೋದು ಅಥವಾ ಬೇರೆ ಪ್ರೊಡ್ಯೂಸರ್ಸ್ ಅಣ್ಣವ್ರಿಗೆ ಸಿನಿಮಾ ಮಾಡಿತ್ತು ಅಂತಂದರೆ ಅಂದರೆ ಅಣ್ಣವರ ಆಪ್ತ ಬಳಗ ಹುಬ್ಬಳ್ಳಿ ಏರಿಯಾದನ್ನು 8ರಿಂದ 10 ಲಕ್ಷಕ್ಕೆ ಅಂದರೆ ಅತಿ ಹೆಚ್ಚು ದೊಡ್ಡ ಅಮೌಂಟ್ ಕೊಟ್ಬಿಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಹುಬ್ಬಳ್ಳಿ, ಗದಗ, ಧಾರವಾಡನ ಡಿಸ್ಟ್ರಿಬ್ಯೂಷನ್ನ ಅವರೇ ತಗೋತಾರೆ. ಅಲ್ಲಿಂದ ಅದ್ಭುತವಾಗಿ ಅಣ್ಣವ್ರ ಸಕ್ಸಸ್ಸು ಮತ್ತು ನಾಗಲೋಟ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ವಿರುದ್ಧ ಯಾರೇ ಎಷ್ಟೇ ಸಂಚು ಮಾಡಿದ್ರು, ಎಷ್ಟೇ ವಿಷ ಬೀಜ ಬಿತ್ತಿದ್ರು ಕೂಡ ಅವನ್ನೆಲ್ಲ ದಿಟ್ಟವಾಗಿ ಎದುರಿಸಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ದೊಡ್ಡ ಶಕ್ತಿಯಾಗಿ ದೊಡ್ಡ ಮನೆಗೆ ನಿಂತ್ಕೋತಾರೆ. ಜೇನು ಒಂದಾದ ಹಾಗೆ